ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ದೇವ್ ಕಾರಲ್ಲಿ ಬರ್ತಿರ್ತಾನೆ. ಪವಿತ್ರ ರೋಡಲ್ಲಿ ನಡ್ಕೊಂಡು ಹೋಗ್ತಿರ್ತಾಳೆ. ಆಗ ದೇವ ಹಾರ್ನ್ ಮಾಡ್ತಾ ಇಷ್ಟೊತ್ತಲ್ಲಿ ಯಾರಿದು ಅಂತ ತಿರುಗಿ ನೋಡ್ತಾ ಪವಿತ್ರ ಅವರ ಅಂತ ಕಾರನ್ನು ಸೈಡ್ಗೆ ನಿಲ್ಲಿಸಿ ಕಾರಿಂದ ಇಳಿದು ಬಂದು ಆಚೆ ಈಚೆ ಎಲ್ಲ ನೋಡಿ ಯಾರೂ ಇಲ್ವಲ್ಲ, ಮೋಸ್ಟ್ಲಿ ನನ್ನ ಭ್ರಮೆ ಇರ್ಬೋದಾ, ಪವಿತ್ರ ಅವರು ಇಷ್ಟೊತ್ತಲ್ಲಿ ಇಲ್ಲಿಗೆ ಯಾಕೆ ಬರ್ತಾರೆ, ಅಲ್ಲ ಅನಿಸುತ್ತೆ ಅಂತ ಕಾರಲ್ಲಿ ಕೂತ್ಕೊಂಡು ಪವಿತ್ರ ಅವರು ಅಲ್ಲ ಮನೆಗೆ ಹೋಗೋಣ ಅಂತ ದೇವ್ ಹೋಗ್ತಾನೆ. ಪವಿತ್ರ ಅಳ್ತಾ ನಡ್ಕೊಂಡು ಬರ್ತಾನೆ ಇರ್ತಾಳೆ. ಈಚೆ ಪವಿತ್ರ ಮನೆಯಲ್ಲಿ ತಮ್ಮ ಸುಮಂತ್ ತಾತನ ಜೊತೆಗೆ ಮಲಗಿರ್ತಾನೆ. ಅವನಿಗೆ ಎಷ್ಟೇ ಅಂದರೂ ನಿದ್ರೆ ಬರಲ್ಲ. ಕೂತ್ಕೊಂಡು ಪುಟ್ಟು ಎದ್ದೇಳು ಪುಟ್ಟು ಅಂತಾನೆ. ಪುಟ್ಟರಾಜು ಕೂತ್ಕೊಂಡು ಕಂದ ಏನಾಗ್ತಿದೆಯೋ, ಎಷ್ಟೊತ್ತಲ್ಲಿ ಯಾಕೋ ಎಬ್ಬಿಸ್ತಿದ್ಯಾ ಅಂತಾರೆ. ಮನಸ್ಸಿಗೆ ಒಂಥರ ಸಂಕಟ ಆಗ್ತಿದೆ ಪುಟ್ಟು, ನನಗೆ ಈ ಕ್ಷಣನೇ ಅಕ್ಕನ ನೋಡಬೇಕು ಅನ್ನಿಸ್ತಿದೆ, ಕೆಟ್ಟ ಕೆಟ್ಟ ಆಲೋಚನೆ ಎಲ್ಲ ಬರ್ತಿದೆ, ಅಕ್ಕ ಏನೋ ಅಪಾಯದಲ್ಲಿದ್ದಾಳೆ ಅಂತ ನನ್ನ ಒಳಮನಸ್ಸು ಹೇಳ್ತಿದೆ ಅಂತಾನೆ ಸುಮಂತ್. ನೋಡು, ಹಿಂದೆ ನಡೆದಿದ್ದನ್ನೆಲ್ಲ ನಿನ್ನ ಮನಸ್ಸಿನಿಂದ ತೆಗೆದಾಕು, ಇಲ್ಲಾಂದರೆ ನೆಮ್ಮದಿಯಿಂದ ನಿದ್ದೆ ಮಾಡೋಕ್ಕೆ ಬಿಡಲ್ಲ ಕಣೋ. ಅಲ್ಲ ಕಣೋ, ನಾನು ಮಧ್ಯಾಹ್ನ ಫೋನ್ ಮಾಡಿದಾಗ ಆರಾಮಾಗೇ ಇದ್ದೀನಿ ಅಂತ ಹೇಳಿದ್ಲು ತಾನೇ, ಇನ್ಯಾಕಪ್ಪ ಭಯ ನಿನಗೆ ಅಂತಾರೆ ತಾತ. ಇಲ್ಲ ಪುಟ್ಟು, ಅಕ್ಕ ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿದ್ರು. ಏನೋ ಒಂಥರ ನುಡುಕಾಯಿತು ಆ ಮಾತಿಂದೆ, ಏನೋ ಒಂದು ನೋವಿತ್ತು. ನೀನೇ ಹೇಳು, ಅಕ್ಕ ಪಡೋ ಕಷ್ಟನ ಯಾವತ್ತಾದರೂ ನಮ್ಮ ಹತ್ರ ಹೇಳ್ಕೊಂಡಿದ್ದಾಳ? ಇಲ್ಲ ಅಲ್ವಾ ಅಂತಾನೆ ಸುಮಂತ್ ಏನೋ ನಿಂದು ಮಧ್ಯರಾತ್ರಿನಲ್ಲಿ ಎದ್ದು ನೀನು ಗಾಬರಿ ಆಗೋದಲ್ಲದೆ ಎಲ್ಲರನ್ನ ಎದ್ದೇಳಿಸಿ ಎಲ್ಲರನ್ನೂ ಭಯಪಡಿಸ್ತಿದ್ಯಲ್ಲ. ಆಯ್ತಪ್ಪ, ಈಗೇನು ಮಾಡ್ಬೇಕು ಹೇಳು ಅಂತಾರೆ ರಂಗ. ಅಕ್ಕನ ನೋಡಬೇಕು, ನಾನು ಅವಳ ಜೊತೆ ಮಾತಾಡಬೇಕು ಅಂತಾನೆ ಸುಮಂತ್. ಯೋಚನೆ ಮಾಡು ಇರು, ಇದು ಆಗೋ ಮಾತೇನು? ನಾವು ಹಾಗೆ ಕರೆಯೋ ತನಕ ಇಲ್ಲಿ ಯಾರೂ ಬರಬಾರ್ದು ಅಂತ ಅಳಿಯಂದ್ರೆ ಹೇಳಿದ್ರು ತಾನೆ, ಕೊಟ್ಟ ಮಾತನ್ನು ಮೀರಿ ಹೋಗೋದಕ್ಕಾಗತ್ತಾ? ಆಮೇಲೆ ಇಷ್ಟೊತ್ತಲ್ಲಿ ಫೋನ್ ಮಾಡಿದರೆ ಅವಳು ಎದೆ ಒಡ್ಕೊಂಡು ಬಿಡ್ತಾಳೆ ಕಣೋ. ಎಲ್ಲ ಯೋಚನೆನೂ ಬಿಟ್ಟು ಮಲ್ಕೋ, ನೆಮ್ಮದಿಯಾಗಿ ಬೆಳಿಗ್ಗೆ ಮಾತಾಡೋಣ ಅಂತಾರೆ ರಂಗ. ತಾತ ಅಂತಾನೆ ಸುಮಂತ್, ನೀನೀಗ ಮಲ್ಕೊಳ್ಳೋ, ಬೆಳಿಗ್ಗೆ ಮಾತಾಡೋಣ. ರಂಗ ಮಲ್ಕೊಳ್ಳಪ್ಪ ಅಂತ ತಾತ ಮಲಗ್ತಾರೆ. ಈಚೆ ದೇವು ಮನೆಗೆ ಬಂದು ರೂಮ್ ಒಳಗೆ ಬಂದು ಪವಿತ್ರವರೇ ಅಂತ ಕರೆದು ಅವಳಿಲ್ಲ ಅಂತ ಮೇಲ್ಗಡೆ ಬಂದು ನೋಡಿ, ಇವರೇನು ಎಲ್ಲೂ ಕಾಣಿಸ್ತಿಲ್ವಲ್ಲ, ನಾನು ಯಾಕೆ ಇಷ್ಟು ಓವರ್ ಥಿಂಕ್ ಮಾಡ್ತಿದ್ದೀನಿ, ಈಚೆ ಎಲ್ಲೂ ಹೋಗಿರೋಕ್ಕೆ ಸಾಧ್ಯ, ಇವರೇನಿಲ್ಲಿಗೆ ತಾತನ ನೋಡ್ಕೋತಾ ಇರ್ಬೋದು ಅಂತ ದೇವ್ ತಾತನ ರೂಮಿಗೆ ಬಂದು ಲೈಟ್ ಆನ್ ಮಾಡ್ತಾನೆ. ಅಜ್ಜಿ ನೋಡ್ತಾರೆ, ಅಂದರೆ ಪವಿತ್ರ ಅವರು ಇಲ್ಲಿಗೂ ಬಂದಿಲ್ಲ, ಓ ಗಾಡ್ ಎಲ್ಲಿ ಹೋದ್ರಪ್ಪ ಇವರು ಅಂತ ಯೋಚನೆ ಮಾಡುವಾಗ ಅಜ್ಜಿ ದೇವ್ ಅಂತ ಕರೆದು ಏನಪ್ಪ ದೇವ್ ಅಂತ ಕೂತ್ಕೋತಾರೆ. ಏನಾಯ್ತಪ್ಪ, ಯಾಕೆ 2 ದಿವಸ ಮೀಟಿಂಗ್ ಇದೆ ಬರಲ್ಲ ಅಂತ ಹೇಳಿದ್ದೆ, ಇವತ್ತೇ ಬಂದುಬಿಟ್ಟಿದ್ಯಾ ಅಂತಾರೆ ಅಜ್ಜಿ. ಮೀಟಿಂಗ್ ಕ್ಯಾನ್ಸಲ್ ಆಯ್ತು ಅಜ್ಜಿ, ನೀವ್ಯಾಕೆ ಇನ್ನೂ ಮಲಗಿಲ್ಲ ಅಂತಾನೆ ದೇವ್. ಇಲ್ಲಪ್ಪ, ನೂರಾರು ಯೋಚನೆಗಳು, ಕಣ್ಣಿಗೆ ನಿದ್ದೆ ಹತ್ತೋದೇ ಇಲ್ಲ, ಹೇಳು ಯಾಕೆ ಎಲ್ಲರ ಬಗ್ಗೆ ಯೋಚನೆ ಮಾಡ್ತೀರಾ ಅಜ್ಜಿ, ಆರಾಮಾಗಿ ಮಲ್ಕೊಳ್ಳಿ ಅಂತ ಅಜ್ಜಿನ ಮಲಗಿಸಿ ದೇವ್ ನಿಂತ್ಕೋತಾನೆ. ಆಗ ಅಜ್ಜಿ ಮತ್ತೆ ಎದ್ದು ದೇವ್ ಏನಾಯ್ತಪ್ಪ, ಏನಾದರೂ ಕೇಳಬೇಕಿತ್ತಾ ಅಂತಾರೆ. ಅಜ್ಜಿ ಏನಿಲ್ಲ ಅಜ್ಜಿ, ಅದು ತಾತನ ನೋಡ್ಕೊಂಡು ಹೋಗೋಣ ಅಂತ ಬಂದೆ, ಆರಾಮಾಗಿದ್ದಾರಲ್ವಾ ಅಂತಾನೆ ದೇವ್ರ ದಯೆಯಿಂದ ಆರಾಮಾಗಿ ಮಲ್ಕೊಂಡಿದ್ದಾರೆ ಕಣೋ. ಪವಿತ್ರನೇ ಗಂಜಿ ಮಾಡಿಕೊಟ್ಟು ಹೋದ್ಲು, ಮಾತ್ರೆನೂ ಅವಳೇ ಕೊಟ್ಬಿಟ್ಟು ಹೋಗಿದ್ದಾಳೆ. ಡಾಕ್ಟ್ರು ಮಾತ್ರೆ ತುಂಬ ಸ್ಟ್ರಾಂಗ್ ಆಗಿದೆ, ಬೆಳಿಗ್ಗೆ ತನಕ ಎಚ್ಚರ ಆಗಲ್ಲ ಅಂತ ಹೇಳಿದ್ದಾರೆ. ನೀನೀಗ ತಾತನ ಮಾತಾಡ್ಸೋಕ್ಕಾಗಲ್ಲ ಅನಿಸುತ್ತೆ ಅಂತಾರೆ ಅಜ್ಜಿ. ಪರವಾಗಿಲ್ಲ ಅಜ್ಜಿ, ಇವಾಗ ತಾತ ರೆಸ್ಟ್ ಮಾಡೋದೇ ಇಂಪಾರ್ಟೆಂಟು, ನೀವು ಮಲ್ಕೊಳ್ಳಿ ಅಂತಾನೆ ದೇವ್. ಸರಿ ನೀನು ಹೋಗಿ ಮಲ್ಕೊ ಅಂತ ಹೇಳ್ತಾರೆ ಅಜ್ಜಿ. ಸರಿ ಅಜ್ಜಿ ಅಂತ ದೇವ್. ಮಾತ್ರೆ ಕೊಟ್ಟಿದ್ದು ಪವಿತ್ರ ಅವರೇ ಅಂತಿದ್ದಾರೆ, ಅಂದರೆ ಸ್ವಲ್ಪ ಹೊತ್ತಿಗೂ ಮುಂಚೆ ಅವರು ಇಲ್ಲೇ ಇದ್ದರು ಅಂತ ಯೋಚನೆ ಮಾಡ್ತಾ ಅಜ್ಜಿ, ಪವಿತ್ರ ಅವರು ತಾತಂಗೆ ಟ್ಯಾಬ್ಲೆಟ್ ಎಷ್ಟೊತ್ತಿಗೆ ಕೊಟ್ಟರು ಅಂತಾನೆ. ಟೈಮ್ ನೋಡಲಿಲ್ಲ ಕಣೋ, ತುಂಬ ಹೊತ್ತೇನೋ ಆಗಿಲ್ಲ ಅಂತಾರೆ ಅಜ್ಜಿ. ಹೊತ್ತಾಗಿಲ್ವಾ ಅಂತಾನೆ ದೇವ್. ಏನಾಯ್ತಪ್ಪ ಅಂತಾರೆ ಅಜ್ಜಿ. ಅಜ್ಜಿ ಏನಿಲ್ಲ, ನೀವು ಮಲ್ಕೊಳ್ಳಿ ಅಂತಾನೆ ದೇವ್. ನೀನು ಹೋಗಿ ಮಲ್ಕೋ ಅಂತಾರೆ ಅಜ್ಜಿ. ಸರಿ ಅಜ್ಜಿ ಅಂತ ಮಾತ್ರೆ ಕೊಟ್ಟ ಮೇಲೆ ಏನು ನಡೀತು, ಇಷ್ಟು ಬೇಗ ಎಲ್ಲಿ ಹೋಗೋಕ್ಕೆ ಸಾಧ್ಯ, ಅದು ಬೇರೆ ಇಷ್ಟು ರಾತ್ರಿಲಿ ಅಂತ ಪವಿತ್ರವರೇ ಅಂತ ಕರಿತಾ ಬರ್ತಾ, ನಾನು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀನಿ, ಇಷ್ಟು ದೊಡ್ಡ ಮನೇಲಿ ಎಲ್ಲೆಲ್ಲೇ ಇರಬೇಕು ಅಂತ ಬರ್ತಾ ಗೋಡೆಯಲ್ಲಿರೋ ತಿಲಕ್ ಫೋಟೋನ ನೋಡಿ, ಅವತ್ತು ತಿಲಕ್ ನನಗೊಂದು ಕೊನೆ ಪ್ರಾಮಿಸ್ ಮಾಡು ಅಂತ ಹೇಳಿದ್ದು, ಅದೇನು ಹೇಳು ಅಂದಾಗ, ಇನ್ಮೇಲೆ ಪವಿಯವರು ಖುಷಿಯಾಗಿರಬೇಕು ಅಂದರೆ ನೀನು ಅವರನ್ನು ಚೆನ್ನಾಗಿ ನೋಡ್ಕೋಬೇಕು ಅಂದಿದ್ದು ನೆನಪಾಗಿ ಆ ಕಡೆ ರೂಮಲ್ಲೂ ಇಲ್ಲ, ಈ ಕಡೆ ತಾತನ ಹತ್ರನೂ ಇಲ್ಲ, ಎಲ್ಲಿ ಹೋದರು ಈ ಪವಿತ್ರ ಅವರು ಅಂತ ನಿಂತಿರುವಾಗ ನಮ್ರತಾ ಅವನ್ನ ನೋಡಿ, ದೇವ್ ವಾಟ್ಸ್ ಡೇ ಸರ್ಪ್ರೈಸ್, ಏನು ಇಷ್ಟು ಬೇಗ ಬಂದುಬಿಟ್ಟಿದ್ಯಾ, ಮೀಟಿಂಗ್ ಎಲ್ಲ ಮುಗ್ದೋಯ್ತಾ ಅಂತಾಳೆ. ಮೀಟಿಂಗ್ ಎಲ್ಲ ಮುಗೀತು ನಮ್ರತಾ, ಪವಿತ್ರ ಅವರು ಎಲ್ಲಿ ಕಾಣಿಸ್ತಿಲ್ಲ ಅಂತಾನೆ ದೇವ್. ಅಲ್ಲ ಮೀಟಿಂಗ್ ಏನಾಯಿತು ಅಂತ ಹೇಳು ದೇವ್, ಚೆನ್ನಾಗಾಯ್ತಾ ಅಂತಾಳೆ ನಮ್ರತಾ. ಚೆನ್ನಾಗೇ ಆಯಿತು, ಪವಿತ್ರ ಅವರು ಎಲ್ಲಿ ಅಂತ ಕೇಳ್ತಿದ್ದೀನಲ್ಲ ಅದಕ್ಕೆ ಆನ್ಸರ್ ಮಾಡು, ಅವರು ರೂಮಲ್ಲೂ ಇಲ್ಲ, ತಾತನ ಹತ್ರನೂ ಇಲ್ಲ, ಎಲ್ಲಿ ಹೋಗಿದ್ದಾರೆ ಅಂತಾನೆ ದೇವ್. ಅವಳೇನು ಚಿಕ್ಕ ಮಗುನ, ಎಲ್ಲೋ ಹೊರಗಡೆ ಹೋಗಿರ್ತಾಳೆ ಅಂತಾಳೆ ನಮ್ರತಾ. ಏನು ನಮ್ರತಾ ಈ ಥರ ಮಾತಾಡ್ತಿದ್ಯಾ, ಯಾರಾದರೂ ಹೊರಗಡೆ ಹೋಗೋ ಟೈಮ ಇದು ಅಂತಾನೆ ದೇವ್. ಮತ್ತಿನ್ನೇನು ದೇವ್, ಮೀಟಿಂಗ್ ಬಗ್ಗೆ
ಕೇಳಿದರೆ ಪವಿತ್ರ ಬಗ್ಗೆ ಮಾತಾಡ್ತಿದ್ಯಾ ಅಂತಾಳೆ ನಮ್ರತ. ಇಡೀ ಮನೆ ಹುಡುಕಿದ್ದೀನಿ ನಮ್ರತ, ಎಲ್ಲೂ ಕಾಣಿಸ್ತಿಲ್ಲ, ನೀನೇ ಹೇಳು, ಟೆನ್ಷನ್ ಆಗಲ್ವಾ ಅಂತ ಹೇಳುವಾಗ ಮಂಗಳ ಬರ್ತಾರೆ. ಹೋ ಚಿಕ್ಕಮ್ಮ, ಪವಿತ್ರ ಅವರನ್ನು ನೋಡಿದ್ರ ನೀವು ಅಂತಾನೆ ದೇವ್. ಆಕೆನ ನೋಡಿಲ್ಲ ಅಂತಾರೆ ಮಂಗಳ. ಅವರೇನಾದರೂ ಬೇಜಾರು ಮಾಡ್ಕೊಂಡಿದ್ರಾ ಅಂತಾನೆ ದೇವ್. ಏನೋ ಅಪ್ಪ, ನಾನು ಮಧ್ಯಾಹ್ನ ಆಕೆನ ನೋಡಿದಾಗ ತುಂಬ ಖುಷಿಯಾಗಿ ಮನೆ ತುಂಬ ಓಡಾಡ್ಕೊಂಡಿದ್ಲು, ಆಮೇಲೆ ನಾನು ಆಕೆನ ನೋಡಲೇ ಇಲ್ಲ ನೋಡು ಅಂತಾರೆ ಮಂಗಳ. ಆಗ ಡಿಂಪಿ ಅಳ್ತಾ ಬರ್ತಾಳೆ. ನಮ್ಮ ಡಿಂಪಿ ಬೊಂಬೆ ಏನಾಯ್ತವಾ ಅಂತಾರೆ ಮಂಗಳ. ಆಗ ಅವ್ರ ಕೈನ ತಳ್ಳಿ ಸೂಪರ್ ಮ್ಯಾನ್ ಅಂತಾಳೆ ಪಾಪು. ಏನಾಯಿತು ಪುಟ್ಟ ಅಂತಾನೆ ದೇವ್. ಸೂಪರ್ ಮ್ಯಾನ್, ಇವತ್ತು ಸೂಪರ್ ವುಮೆನ್ ತುಂಬ ಅಳ್ತಿದ್ರು ಅಂತಾಳೆ ಡಿಂಪಿ. ಪಾಪು ನಿಜ ಹೇಳಿ ಚಿಕ್ಕಮ್ಮ, ಪವಿತ್ರ ಅವರು ಯಾಕೆ ಅಳ್ತಿದ್ರು, ನಿಮ್ಮನ್ನೇ ಕೇಳ್ತಿರೋದು, ಹೇಳಿ ಚಿಕ್ಕಮ್ಮ ಅಂತಾನೆ ದೇವ್. ಏನಿಲ್ಲ ದೇವ್, ಅಂಥದ್ದೇನೂ ಆಗಿಲ್ಲ ಅಂತಾರೆ ನಮ್ರತ. ಇಲ್ಲ ನಮ್ರತ, ಪವಿತ್ರ ಅವರಿಗೆ ಏನೋ ಆಗಿದೆ ಅಂತ ನನಗೆ ಫೀಲ್ ಆಗ್ತಿದೆ, ನಿಜ ಹೇಳು ಪುಟ್ಟ, ಪವಿತ್ರ ಅವ್ರು ಯಾಕೆ ಅಳ್ತಿದ್ರು ಅಂತಾನೆ ದೇವ್. ಮನೇಲಿ ಗಲಾಟೆ ಆಗ್ತಿತ್ತು, ಅದಕ್ಕೆ ಅವರು ಬೇಜಾರಾಗಿ ಆಳ್ತಿದ್ರು ಸೂಪರ್ ವುಮೆನ್. ಮನೆ ಬಿಟ್ಟು ಹೋಗ್ತಾ ಇದ್ಲು ಅಂತ ಇದೇ ಅಜ್ಜಿ ಮಾತಾಡ್ತಿದ್ರು ಅಂತಾಳೆ ಡಿಂಪಿ. ಪಾಪು ಚಿಕ್ಕಮ್ಮ, ಏನು ನಡೀತು ಮನೇಲಿ, ಪ್ಲೀಸ್ ಹೇಳಿ ಅಂತಾನೆ ದೇವ್. ಏನಪ್ಪ, ಆ ಎಳೆ ಕೂಸಿನ ಮಾತು ಕೇಳಿ ನೀನು ನನ್ನನ್ನು ಕೇಳೋಕೆ ಹತ್ತಿದ್ದಿ, ಅದು ಏನಾಯ್ತು ಅಂದರೆ ಮಾವನವರಿಗೆ ಗಂಜಿ ಮಾಡಿಕೊಡೋ ವಿಷಯಕ್ಕೆ ಮಾತುಕತೆ ಆಗ್ತಿತ್ತು ನೋಡು, ಅದ್ರ ಬಗ್ಗೆ ಮಾತಾಡ್ತಿದ್ವಿ. ರಾಧಿಕಾ ಅಕ್ಕರ ಮಾತುಗಳು ಪವಿತ್ರಾಗೆ ಬಹಳ ಬೇಸರ ತಂದದ. ಆ ಬೇಸರದಲ್ಲಿ ಆಕೆ ಮನೆ ಬಿಟ್ಟು ಹೋದರೂ ಹೋಗ್ಬೋದು ಅಂತಿದ್ನಿ ಅಷ್ಟೇ. ಅದನ್ನು ಕೇಳಿಕೊಂಡು ಈಕಿ ನಿನ್ನ ಜೋಡಿ ಹಿಂಗೆ ಹೇಳಕತ್ತಾಳ ಅಂತಾರೆ ಮಂಗಳ. ಅಂದರೆ ನಾನು ಬರುವಾಗ ರೋಡಲ್ಲಿ ಪಾಸಾಗಿದ್ದು ಅವರೇನಾ ಅಂತ ದೇವ್ ಯೋಚನೆ ಮಾಡಿ ಅಲ್ಲಿಂದ ಓಡ್ತಾನೆ. ಆಗ ನಮ್ರತ, ಏಯ್ ಡಿಂಪಿ, ಎಲ್ಲನೂ ನಿನ್ನಿಂದನೇ ಆಗಿದ್ದು, ನಿನ್ನ ಅಂತ ಹೊಡೆಯೋಕೆ ಬರ್ತಾಳೆ. ಡಿಂಪಿ ಓಡಿ ಹೋಗ್ತಾಳೆ. ನಮ್ರತ ಫೋನ್ ತಗೊಂಡು ಕಾಲ್ ಮಾಡ್ತಾಳೆ. ಈಚೆ ದೇವ್ ಕಾರ್ ತಗೊಂಡು ಹೋಗ್ತಾನೆ. ಕಾರಲ್ಲಿ ಹೋಗ್ತಾ ಪವಿತ್ರಾಗೆ ಕಾಲ್ ಮಾಡಿದರೆ ಸ್ವಿಚ್ ಆಫ್ ಅಂತ ಬರುತ್ತೆ. ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ. ಯಾಕಾದರೂ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಇವರು, ಎಲ್ಲಿ ಹೋದರು ಪವಿತ್ರ ಅವರೇ, ನನಗೆ ಸೂಚನೆ ಸಿಕ್ತಿತ್ತು ಇವತ್ತೇನೋ ಆಗುತ್ತೆ ಅಂತ. ಫಸ್ಟ್ ಆಫ್ ಆಲ್ ನಾನು ಇವತ್ತು ಮನೆ ಬಿಟ್ಟು ಹೋಗಬಾರ್ದಿತ್ತು. ಇವತ್ತು ನಾನು ಲೇಟಾಗಿ ಬರಬಾರ್ದಾಗಿತ್ತು ನೋಡಿ. ಮತ್ತೆ ಕಾರಲ್ಲಿ ಕೂತ್ಕೊಂಡು ಸ್ವಲ್ಪ ಮುಂದೆ ಹೋಗಿ ಕಾರಿಂದ ಇಳಿದು ಮತ್ತೆ ಹುಡುಕಿ ಮತ್ತೆ ಕಾರಲ್ಲಿ ಹೋಗ್ತಾ ನನಗೊಂದು ಮಾತು ಹೇಳಿದೆ, ಹೇಗೆ ಹೋದ್ರಿ ಪವಿತ್ರ ಅವರೇ, ದಿಸ್ ಇಸ್ ಟೂ ಮಚ್, ಎಲ್ಲಿ ಅಂತ ಹುಡುಕ್ಲಿ ನಿಮ್ಮನ್ನು, ವಿಶಾಲ್ಗೆ ಕಾಲ್ ಮಾಡ್ತೀನಿ ಅಂತ ವಿಶಾಲ್ಗೆ ಕಾಲ್ ಮಾಡ್ತಾನೆ ದೇವ್. ಬೈಕಲ್ಲಿ ಹೋಗ್ತಿದ್ದು ವಿಶಾಲ್ ಗಾಡಿ ನಿಲ್ಲಿಸಿ, ಅಣ್ಣ ಯಾಕೆ ಕಾಲ್ ಮಾಡ್ತಿದ್ದಾನೆ ಅಂತ. ಹಲೋ ಅಣ್ಣ ಅಂತಾನೆ. ಎಲ್ಲಿದೆಯಾ ಅಂತಾನೆ ದೇವ್. ಯಾಕಣ್ಣ, ಇಲ್ಲೇ ಫ್ರೆಂಡ್ಸ್ ಜೊತೆ ಆಚೆ ಬಂದಿದ್ದೆ, ಈಗ ಮನೆಗೆ ಹೋಗ್ತಿದ್ದೀನಿ. ನಿನ್ನ ವಾಯ್ಸ್ ಯಾಕೆ ಡಲ್ ಆಗಿದೆ, ಏನಾದರೂ ಪ್ರಾಬ್ಲಮ್ಮಾ ಅಂತಾನೆ ವಿಶಾಲ್. ಹ್ಞೂ ವಿಶಾಲ್, ಒಂದು ದೊಡ್ಡ ಪ್ರಾಬ್ಲಮ್ ಆಗೋಗಿದೆ, ಪವಿತ್ರ ಅವರು ಮನೆ ಬಿಟ್ಟು ಹೋಗಿದ್ದಾರೆ ಕಣೋ ಅಂತಾನೆ ದೇವ್. ಹೌದಾ ಅಂತಾನೆ ವಿಶಾಲ್. ಎಲ್ಲ ಕಡೆ ಹುಡುಕ್ತಿದ್ದೀನಿ, ಅವ್ರು ಎಲ್ಲಿ ಹೋಗಿದ್ದಾರೆ ಅಂತಲೂ ಗೊತ್ತಾಗ್ತಿಲ್ಲ. ಅವ್ರಿಗೇನಾದರೂ ಆದರೆ ಐ ವಾಂಟ್ ಬಿ ಏಬಲ್ ಟು ಫಾರ್ಗಿವ್ ಮೈಸೆಲ್ಫ್ ವಿಶಾಲ್ ಅಂತಾನೆ ದೇವ್. ನೀವು ಟೆನ್ಷನ್ ಮಾಡ್ಕೋಬೇಡ ಅಣ್ಣ, ಅವ್ರು ಎಲ್ಲೂ ಹೋಗಿರೋಕ್ಕೆ ಸಾಧ್ಯನೇ ಇಲ್ಲ ಅಂತಾನೆ ವಿಶಾಲ್. ಇಲ್ಲ ವಿಶಾಲ್, ಅವ್ರಿಗೇನೂ ತೊಂದರೆ ಆಗಿದೆ ಅಂತ ಅನ್ನಿಸ್ತಿದೆ ನನಗೆ, ಅವ್ರು ಸಿಗೋ ತನಕ ನಾನಾಗಿರಲ್ಲ ವಿಶಾಲ್. ಅವ್ರ ಫೋನ್ ಕೂಡ ಸ್ವಿಚ್ ಆಫ್ ಅಂತ ಬರ್ತಿದೆ ಅಂತಾನೆ ದೇವ್. ಏನಾದರೂ ಒಂದು ಮಾಡೋಣ ಇರೋಣ ಅಂತಾನೆ ವಿಶಾಲ್. ಬೇಗ ವಿಶಾಲ್, ಅವ್ರು ಎಲ್ಲಿದ್ದಾರೆ ಅಂತ ಇನ್ಫಾರ್ಮೇಷನ್ ನನಗೆ ಇವಾಗಲೇ ಬೇಕು ಅಂತಾನೆ ದೇವ್. ನೀನು ಹುಡುಕು, ನಾನು ಹುಡುಕ್ತೀನಿ ಅಣ್ಣ, ನೀನು ಧೈರ್ಯ ಕಳ್ಕೊಬೇಡ. ಪವಿತ್ರ ಅತಿಗೆ ಸಿಕ್ಕಾಪಟ್ಟೆ ಧೈರ್ಯ ಇರೋ ಹುಡುಗಿ, ಏನೂ ಆಗಿರಲ್ಲ. ಸರಿ, ನೀನೀಗ ಎಲ್ಲಿದೆಯಾ ಅಂತಾನೆ ವಿಶಾಲ್. ನಾನಿಲ್ಲೇ ರೋಡಲ್ಲಿ ಎಲ್ಲೆಲ್ಲೋ ಹುಡುಕ್ತಿದ್ದೀನಿ ಕಣೋ, ಅವ್ರು ಎಲ್ಲೂ ಕಾಣಿಸ್ತಿಲ್ಲ ಅಂತಾನೆ ದೇವ್. ಅಣ್ಣ, ಇಷ್ಟೊತ್ತಲ್ಲಿ ಅವ್ರು ಯಾಕೆ ಅಲ್ಲಿಗೆ ಹೋಗ್ತಾರೆ, ಹೋದರೆ ಅವ್ರು ತವ್ರ ಮನೆಗೆ ಹೋಗಿರ್ತಾರೆ ಅಷ್ಟೇ ಅಂತಾನೆ ವಿಶಾಲ್. ಹೌದಲ್ವಾ, ನನ್ನ ತಲೆಗೆ ಹೊಳಿಲಿಲ್ಲ. ನೀನು ಒಂದು ಕೆಲಸ ಮಾಡು, ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್ ಎಲ್ಲ ನೀನು ಹುಡುಕು, ನಾನು ಈಗಲೇ ಅವ್ರ ಊರಿಗೆ ಹೋಗ್ತೀನಿ ಅಂತಾನೆ ದೇವ್. ಸರಿ ಅಣ್ಣ, ಆಯಿತು, ಹುಷಾರು ಅಂತ ವಿಶಾಲ್ ಕಾಲ್ ಕಟ್ ಮಾಡ್ತಾನೆ. ಈಚೆ ವಿಶಾಲ್ ಫೋಟೋ ತೋರಿಸಿ ಎಲ್ಲರನ್ನ ಕೇಳ್ತಾ ಹೋಗ್ತಾ ಇರ್ತಾನೆ. ಈಚೆ ಸುಮಂತ್ ಮತ್ತೆ ಮಲಗಿದ್ದಲ್ಲಿಂದ ಎದ್ದು ಉಸಿರಾಡೋಕ್ಕೆ ಕಷ್ಟಪಡ್ತಾನೆ. ನೀರು ಕುಡಿ ಅಂತ ತಾತ ನೀರು ಕುಡಿಸ್ತಾರೆ. ಪುಟ್ಟು, ನನಗೇನು ಬೇಡ ಪುಟ್ಟು, ನನಗೆ ಸಮಾಧಾನ ಆಗ್ತಿಲ್ಲ, ಅಕ್ಕಂಗೆ ಏನೋ ಆಗಿದೆ, ನಾನು ಈಗಲೇ ಅವಳ ಹತ್ರ ಹೋಗಬೇಕು, ಪ್ಲೀಸ್ ನನ್ನ ಕರ್ಕೊಂಡು ಹೋಗು ಅವಳ ಹತ್ರ ಅಂತಾನೆ ಸುಮಂತ್ ಬಾಯಿ ಮುಚ್ಚೋ, ಒಳ್ಳೆ ಚಿಕ್ಕ ಮಕ್ಕಳ ಥರ ಹಠ ಮಾಡ್ತಿದ್ಯಲ್ಲೋ, ಏನೋ ನಿನ್ನ ಅವಸ್ಥೆ, ಅರ್ಥ ಮಾಡ್ಕೋಬೇಕು. ಈಗ ಟೈಮ್ ಎಷ್ಟು ಗೊತ್ತಾ, ಇಷ್ಟೊತ್ತಲ್ಲಿ ಅಲ್ಲಿಗೆ ಹೋಗ್ತೀಯಾ, ಒಂದು ವೇಳೆ ಅಲ್ಲಿ ನಿನ್ನ ಅಕ್ಕ ಆರಾಮಾಗಿದ್ರೆ ಏನು ಅಂತ ಉತ್ತರ ಕೊಡ್ತೀಯಾ ಅಲ್ವಾ ಅಂತಾರೆ ರಂಗ. ಲೋ ರಂಗ, ಸ್ವಲ್ಪ ಸುಮ್ಮನಿರೋ, ಪಾಪ ಮಗುಗೆ ಇಲ್ಲಿ ಜೀವ ಹೋಗ್ತಿದೆ, ನೀನು ನೋಡಿದರೆ ಅವನ ಮೇಲೆ ರೇಗ್ತಿದ್ಯಾ ಅಂತಾರೆ ತಾತ. ಲೋ ಸುಮಂತ, ಪವಿತ್ರಂಗೆ ತೊಂದರೆ ಆಗಿದೆಯೋ ಇಲ್ವೋ ಗೊತ್ತಿಲ್ಲ ಕಣೋ, ಆದರೆ ನಾವಲ್ಲಿ ಹೋದರೆ ಮಾತ್ರ ಅವಳಿಗೆ ತೊಂದರೆ ಆಗೋದಂತೂ ಸತ್ಯ, ಅರ್ಥ ಮಾಡ್ಕೊ. ಸರಿಯಾಗಿ ನಮ್ಮ ಹುಚ್ಚುತನಕ್ಕೆ ಅವಳಲ್ಲಿ ಮನೆಯವ್ರ ಮಾತನ್ನು ಕೇಳಬೇಕಾಗತ್ತೆ ಅಂತಾರೆ ರಂಗ. ಹೌದು ಕಣೋ ಮರಿ, ನಿಮ್ಮ ಅಪ್ಪ ಹೇಳಿದ್ರಲ್ಲೂ ಅರ್ಥ ಇದೆ ಕಣೋ, ಅರ್ಥ ಮಾಡ್ಕೊಳ್ಳಪ್ಪ ಅಂತಾರೆ ತಾತ. ಅಕ್ಕಂಗೆ ಫೋನ್ ಮಾಡಲಾ ಪ್ಲೀಸ್ ಅಂತ ಕೈ ಮುಗಿತಾನೆ ಸುಮಂತ್. ಆಗ ದೇವ್ ಕಾರ್ ಪವಿತ್ರ ಮನೆ ಮುಂದೆ ಬಂದು ನಿಲ್ಲುತ್ತೆ. ಕಾರ್ ಶಬ್ದ ಕೇಳಿ ಅಕ್ಕ ಬಂದಿರಬೇಕು ಅಂತ ಸುಮಂತ್ ಮನೆಯಿಂದ ಹೊರಗಡೆ ಓಡಿ ಬರ್ತಾನೆ. ದೇವನ ನೋಡಿ, ಬಾವ್, ನನಗೊತ್ತು ನೀವು ಬರ್ತೀರಾ ಅಂತ. ಅಕ್ಕ ಬಂದಿದ್ದಾಳಲ್ವಾ, ಎಲ್ಲಿ ಅಕ್ಕ ಕಾಣ್ತಿಲ್ಲ ಅಂತ ಕಾರನ್ನು ನೋಡಿ, ಬಾವ ಅಕ್ಕ ಬಂದಿಲ್ವಾ ಅಂತಾನೆ ಸುಮಂತ್. ಅಂದರೆ
ಪವಿತ್ರ ಅವರು ಇಲ್ಲೂ ಇಲ್ವಾ, ಹೋ ಗಾಡ್ ಎಲ್ಲಿ ಹೋದರು ಅಂತ ದೇವ ಯೋಚನೆ ಮಾಡ್ತಾನೆ. ಈಚೆ ವಿಶಾಲ್ ಒಬ್ಬರ ಹತ್ರ ಪವಿತ್ರ ಫೋಟೋ ತೋರಿಸಿ, ಸರ್ ಇವರನ್ನು ಎಲ್ಲಾದರೂ ನೋಡಿದ್ರಾ ಸರ್ ಅಂತಾನೆ. ನೋಡಿದ್ದೀನಿ, ಈಗ ತಾನೇ ಬಸ್ ಹತ್ತಿದ್ರಲ್ಲ ಅಂತಾರೆ ಅವರು. ಆಗ ದೇವಿಗೆ ವಿಶಾಲ್ ಕಾಲ್ ಮಾಡ್ತಾನೆ. ಹೇಳು ವಿಶಾಲ್, ಏನಾದರೂ ಕ್ಲೂ ಸಿಗ್ತಾ ಅಂತಾನೆ ದೇವ್. ಹ್ಞೂ ಅಣ್ಣ, ಪವಿತ್ರ ಅತ್ತಿಗೆ ಈಗ ತಾನೇ ಬಸ್ ಸ್ಟ್ಯಾಂಡಿಗೆ ಬಂದಿದ್ರಂತೆ, ಬಸ್ ಹತ್ಕೊಂಡು ಹೋಗಿರೋದನ್ನು ಒಬ್ಬರು ನೋಡಿದ್ದಾರೆ ಅಂತಾನೆ ವಿಶಾಲ್. ನಂತರ ದೇವ್ ರೋಡಲ್ಲಿ ನಿಂತ್ಕೊಂಡು ಇದೇ ಬಸ್ಸು ಸ್ಟಾಪ್ ಅಂತ ಅಡ್ಡ ಹಾಕ್ತಾನೆ. ಆದರೆ ಆ ಬಸ್ಸು ನಿಲ್ಲಲ್ಲ. ಆಗ ದೇವ ಕಾರಲ್ಲಿ ಬಸ್ನ ಫಾಲೋ ಮಾಡ್ಕೊಂಡು ಬಂದು ಬಸ್ಸಿಗೆ ಅಡ್ಡ ನಿಲ್ಲಿಸ್ತಾನೆ. ಅದೇ ಬಸ್ಸಲ್ಲಿ ಪವಿತ್ರ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.